ಇವನ್ ಬೇರೆ ಬಂದ್ಬಿಟ್ಟ ಮೊಬೈಲ್ ಇಟ್ಕೊಂಡು ಮಾತಾಡ್ತಾರ ಹಾಯ್ ಹೇಳು ಅನ್ಕೊಂಡು ಮಗ ಮುಚ್ಕೊಂಡು ಆ ಕಡೆ ಬಡತಿದೆ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕೊಪ್ಪಳ ಟೋಲಲ್ಲಿ ಇವತ್ತಿಗೆ 2 ದಿನ. 14ನೇ ತಾರೀಕು ಬಂದೆ, 14 ಲೋಡ್ ಆಗಿಲ್ಲ. ನಿನ್ನೆ 15, ನಿನ್ನೆನೂ ಲೋಡ್ ಆಗಿಲ್ಲ. ಇವತ್ತು 16. ಇವಾಗ ಲೋಡ್ ಹೇಳಿದ್ದಾರೆ. ಗಿಣಿಗೆರೆಯಿಂದ ಹೋಗಬೇಕು. 2 ದಿನ ಲೋಡ್ ಇಲ್ಲ. ಹಂಗೆ ನಿನ್ನೆ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ಭಾಳ ಅಂದರೆ ಭಾಳ ಖುಷಿಯಾಯಿತು. ಈ ಥರ ಜಾತ್ರೆ ನಾವೆಲ್ಲೂ ನೋಡಿದಿಲ್ಲ. ಇಷ್ಟು ಜನ ಲೈಫಲ್ಲೇ ನೋಡಿದಿಲ್ಲ. ಅಷ್ಟು ಜನ ಇದ್ರಪ್ಪ ಜಾತ್ರೆಯಲ್ಲಿ. ಭಾಳ ಖುಷಿ ಆಯಿತು. ಸ್ವಲ್ಪ ನಮಗೆ ಬೇಸರನೂ ಆಯಿತು. ಯಾಕಂದರೆ ಬೆಳಗ್ಗೆನೇ ಡಿಸೈಡ್ ಮಾಡಿದ್ದಿಲ್ಲ. ಚಾನಲಾಗೆಲ್ಲ ಸ್ನಾನಾಗಿನ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿ ಇದ್ದಕ್ಕಿದ್ದಂಗೆ ಹೊರಡೋಣ ಅಂತ ಹೊರಟಿಸ್ಬಿಟ್ರು. ನನ್ನ ಮೊಬೈಲಿಗೆ ಚಾರ್ಜ್ ಬೇರೆ ಇರಲಿಲ್ಲ. ಅರ್ಧ ವೀಡಿಯೋ ಮಾಡೋಷ್ಟೊತ್ತಿಗೆ ಚಾರ್ಜ್ ಸ್ವಿಚ್ ಆಫ್ ಆಗಿಬಿಡ್ತು ಮೊಬೈಲು. ಇಲ್ಲಾನು ಸ್ವಲ್ಪ ಇನ್ನೂ ವೀಡಿಯೋ ಮಾಡ್ಬೋದಿತ್ತು. ಅದೊಂದು ಸಮಸ್ಯೆ, ಬೇಸರ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಭಾಳ ಖುಷಿ ಆಯಿತು ಜಾತ್ರೆ ನೋಡಿ. ಅಂದರೆ ಇಷ್ಟು ಜನ, ಯಪ್ಪ ಬರ್ರಿ. ನಮ್ಮ ಗೌಡ್ರ ಗಾಡಿ ಎಲ್ಲ ಗಾಡಿ ಇಲ್ಲೇ ಇದೀವಿ. ಗೌಡ್ರ ಗಾಡಿ ಇದು, ಅಲ್ಲೊಂದು 2 ಗಾಡಿ ಇದ್ದಾವೆ. ನಮ್ಮದು ಒಂದೇ ಗಾಡಿಗೆ ಲೋಡ್ ಹೇಳಿದ್ದಾರೆ. ಈಗ ನಾವು ಒಬ್ಬನೇ ಲೋಡ್ಗೆ ಹೋಗೋಣ. ಗಿಣಿಗೆರೆಯಿಂದ ಹೋಗಿ ಲೋಡ್ಗೆ ಮಾಡ್ಕೊಂಡು ಎಲ್ಲಿಗೆ ಅನ್ನೋದು ಗೋವಾನೇ ಇರಬೇಕು. ಇನ್ನು ಗೋವಾದಲ್ಲಿ ಎಲ್ಲಿಗಂತ ಗೊತ್ತಿಲ್ಲ. ಲೋಡಿಂಗ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ನೋಡೋಣ. ರೀಸು ಎಲ್ಲ ಹೊಡ್ಸ್ಕೊಂಡು ನಮ್ಮ ಗಿಣಿಗೆರೆ ರೋಡ್ಸ್ ನೋಡಿ ಹಿಂಗೆ ಐತೆ ಅಂದರೆ ಇಲ್ಲಿ ಯಪ್ಪ ದೇವ್ರೆ. ನಮಗೆ ಆ ಕೊಪ್ಪಳ ಸ್ಟೀಲ್ ಆದರೆ ಲೋಡ್ಗೆ ಏನು ಸಮಸ್ಯೆ ಇರಲ್ಲ. ಅಲ್ಲಿ ಹಂಪ್ಸ್ಗಳಿಲ್ಲ, ಏನಿಲ್ಲ. ಆರಾಮಾಗಿ ಹೋಗಿ ಮಾಡ್ಬಿಡು. ಈ ರೋಡಲ್ಲಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಹಂಪ್ಸ್. ಈ ರೋಡಲ್ಲಿ ಅದೊಂದೇ ಬೇಜಾರು. ಒಟ್ಟಿನಲ್ಲಿ ರೋಡ್ ಮಾತ್ರ ಸೂಪರ್ ಆಗಿದೆ. ಹಂಪ್ಸ್ಗಳದ್ದೇ ಒಂದು ಬೇರೆ ಏನೂ ಇಲ್ಲ. ಹಂಗಾಗಿ ಏನು ಮಾಡೋದು, ನಿಧಾನಕ್ಕೆ ಹೋಗೋದು, ನಿಧಾನಕ್ಕೆ ಬರೋದು. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದ್ರು, ಅಣ್ಣ ಇದು ಡಬಲ್ ಕ್ಲಚ್ ಅಂದರೆ ಏನು, ಡಬಲ್ ಕ್ಲಚ್ ಹೇಗೆ ಯೂಸ್ ಆಗುತ್ತೆ, ಅದನ್ನು ಹೆಂಗೆ ಹಾಕಬೇಕು, ಏನು ಎತ್ತ ಅಂತೆಲ್ಲ ಕೇಳಿದ್ದಾರೆ. ಡಬಲ್ ಕ್ಲಚ್ ಬಗ್ಗೆ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗಿನ ಬರೋ ಗಾಡಿಗಳಿಗೆ ಡಬಲ್ ಕ್ಲಚ್ಚು ಅವಶ್ಯಕತೆಯೇ ಇಲ್ಲ. ಇವಾಗ ಬರೋ ಗಾಡಿಗಳಿಗೆ ಅದೆಲ್ಲ ಹಳೇ ಗಾಡಿಗಳು. ರಾಡ್ ಕ್ಲಚ್ ಬರೋದು ಮುಂಚೆ ನೋಡಿ. ಹಂಪ್ಸ್ ನೋಡಿ ಹೆಂಗೈತೆ ನೋಡಿ. ಇಷ್ಟು ನಿಲ್ಸತ್ತಿರಿ ಎತ್ತಕ್ಕೆ ಹೋಗುತ್ತೆ. ರಾಡ್ ಕ್ಲಚ್ಗಳು ಬರೋದಲ್ಲ, ಅದಕ್ಕಷ್ಟೇ ಡಬಲ್ ಕ್ಲಚ್ ಯೂಸ್ ಆಗೋದು. ಇವಾಗ ಬರೋ ಗಾಡಿಗಳಿಗೆಲ್ಲ ಆಯಿಲ್ ಕ್ಲಚ್ಚು, ಏರ್ ಕ್ಲಚ್ ಇರೋದ್ರಿಂದ ಡಬಲ್ ಕ್ಲಚ್ ಅವಶ್ಯಕತೆ ಇಲ್ಲ. ಆಮೇಲೆ ಡಬಲ್ ಕ್ಲಚ್ ಅಂದರೆ ಏನಪ್ಪ ಅಂದರೆ ಗೇರ್ ಚೇಂಜ್ ಮಾಡ್ಬೇಕಾದ್ರೆ 2 ಸಲ ಕ್ಲಚ್ ತುಳಿಬೇಕು ಅಷ್ಟೇ ಡಬಲ್ ಕ್ಲಚ್ ಅಂದರೆ. ಈಗ ನಾವು ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಹಾಕ್ತೀವಿ ಅಂದರೆ ಈ ಗಾಡಿಯಲ್ಲಿ ಒಂದು ಸಲ ಕ್ಲಚ್ ತುಳಿದ್ಬಿಟ್ಟು ಫಸ್ಟ್ ಗೇರಿಂದ ನ್ಯೂಟ್ರಲ್ ಮಾಡಿ ಹಂಗೆ ಸೆಕೆಂಡ್ ಗೇರ್ ಹಾಕ್ತೀವಿ. ಆದರೆ ಡಬಲ್ ಕ್ಲಚ್ ಗಾಡಿಗಳಲ್ಲಿ, ಹಳೆ ಗಾಡಿಗಳಲ್ಲಿ ಹಂಗಲ್ಲ. ಒಂದು ಸಲ ಕ್ಲಚ್ ತುಳಿದು ಫಸ್ಟಿಂದ ನ್ಯೂಟ್ರಲ್ ಮಾಡಿ ಮತ್ತೆ ಕ್ಲಚ್ ಬಿಟ್ಟು ಮತ್ತೆ ತುಳಿದು ಸೆಕೆಂಡ್ ಗೇರ್ಗೆ ಹಾಕ್ಬೇಕು. ಇದೇ ಡಬಲ್ ಕ್ಲಚ್ ಅಂದರೆ. ಇವಾಗೆಲ್ಲ ಏನಿಲ್ಲ, ಒಂದು ಸಲ ಹಿಂಗೆ ತುಳಿದ್ಬಿಟ್ಟು ಹಂಗೆ ಗೇರ್ ಚೇಂಜ್ ಮಾಡ್ಬೋದು. ನೋಡಿ, ಕಿರ್ಲಸ್ಕರ್ ಫ್ಯಾಕ್ಟ್ರಿದು ಕಲ್ಯಾಣಿ ಸ್ಟೀಲ್ದಿದು ಗಾಡಿಗಳು ಎಷ್ಟವೆ ಅಷ್ಟೇ. ಇವಾಗ ಬರೋ ಗಾಡಿಗಳಿಗೆಲ್ಲ ಒಂದು ಸಲ ಕ್ಲಚ್ ತುಳಿದು ಗೇರ್ 2 ಸಲ ಚೇಂಜ್ ಮಾಡ್ಕೋಬೋದು. ಆದರೆ ಮುಂಚೆ ಬರೋ ಗಾಡಿಗಳಲ್ಲಿ 2 ಸಲ ಕ್ಲಚ್ ತುಳಿಬೇಕು. 2 ಸಲ ಕ್ಲಚ್ ತುಳಿದಾಗಲೂ ಗೇರ್ ಸೂಪರಾಗಿ ಬೀಳುತ್ತೆ. ಹಂಗಾಗಿ ಮುಂಚೆ ಹಂಗೆ ಬರೋದು ರಾಡ್ ಕ್ಲಚ್ ಇದ್ದಾಗ. ಇವಾಗೆಲ್ಲ ಆಯಿಲ್ ಕ್ಲಚ್ ಗಾಡಿಗಳಿಗೆಲ್ಲ ಸಾಕು. ಇದರಲ್ಲೂ ಒಂದೊಂದ್ಸಲಿ ನೀವು ಅಪ್ಪುಗಳಲ್ಲಿ ಡಬಲ್ ಕ್ಲಚ್ ತುಳಿರಿ, ಎಷ್ಟು ಬೇಗ ಸ್ಪೀಡಾಗಿ ಗೇರ್ ಬೀಳುತ್ತೆ. ಅಂದರೆ ಒಟ್ಟಿನಲ್ಲಿ ದಬಾಯಿಸಿ ಕ್ವಿಕ್ಕಲ್ಲಿ ಡಬಲ್ ಕ್ಲಚ್ ತುಳಿಬೇಕು. ಪಟ ಅಂತ ಚೇಂಜ್ ಮಾಡಿದ್ರೆ ಸಡನ್ನಾಗಿ ಬಿದ್ದುಬಿಡುತ್ತೆ. ಒಂದೊಂದ್ಸಲಿ ಏನಾಗುತ್ತೆ, ಇದು ಸಿಂಗಲ್ ಕ್ಲಚ್ ಗಾಡಿಗಳು ಗೇರ್ಗಳು ಬೇಗ ಬೀಳಲ್ಲ. ಅವಾಗ ಏನು ಮಾಡಬೇಕು, ಪಟ್ನ ಡಬಲ್ ಕ್ಲಚ್ ತುಳಿಬೇಕು. ಅಪ್ಪುಗಳಲ್ಲಿ ನಾನು ಎಷ್ಟೋ ಸಲ ನೋಡ್ತೀನಿ, ಫಸ್ಟ್ ಗೇರು ಸೆಕೆಂಡ್ ಗೇರ್ ಕೊಡಬೇಕಾದ್ರೆ ಡಬಲ್ ಕ್ಲಚ್ ತುಳಿದೆ ಹಾಕೋದು ನಾನು. ಅವಾಗ ಗೇರ್ ಬೇಗ ಬಿದ್ದುಬಿಡ್ತದೆ ಪಟ್ ಅಂತ. ಅಷ್ಟಕ್ಕೆ ಡಬಲ್ ಕ್ಲಚ್ ತುಳಿಯೋದು. ಅರ್ಥ ಆಯ್ತಾ ಬ್ರದರ್? ಇವಾಗ ಬರೋ ಹೊಸ ಗಾಡಿಗಳಿಗೆ ಅವಶ್ಯಕತೆ ಇಲ್ಲ. ಅಪ್ಪುಗಳಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಗೇರ್ ಬೇಗ ಬೀಳುತ್ತೆ. ಕೆಲವೊಂದು ಈ ಗಾಡಿಗಳಲ್ಲಿ ಅಪ್ಪಲ್ಲಿ ಸ್ವಲ್ಪ ಲೇಟಾಗಿ ಬೀಳುತ್ತಲ್ವಾ, ಆವಾಗ ಡಬಲ್ ಕ್ಲಚ್ ತುಳಿದಾಗ ಪಟ್ಟೆ ಬಿದ್ದುಬಿಡ್ತದೆ ಗೇರು. ಇಷ್ಟೇ ಡಬಲ್ ಕ್ಲಚ್ ಇದು. ಡಬಲ್ ಕ್ಲಚ್ ಅಂದರೆ ರಾಡ್ ಕ್ಲಚ್ ಇದ್ದರೆ ಮಾತ್ರ ಡಬಲ್ಲು. ಆಯಿಲ್ ಕ್ಲಚ್, ಏರ್ ಕ್ಲಚ್ ಎಲ್ಲ ಸಿಂಗಲ್ಲು. ಓಕೆನಾ ಬ್ರದರ್? ನಿಮ್ಮ ಪ್ರಶ್ನೆ ಉತ್ತರ ಸಿಗ್ತಾ? ಬರ್ರಿ ಹೋಗೋಣ. ಇನ್ನು ಈ ರೋಡಲ್ಲಿ ಹಂಪ್ಸ್ ಹತ್ತಿಸಿ ಅಲ್ಲಿ ಮುಂದೆ ಹೋಗಿ ನಾಷ್ಟ ತಗೊಂಡು, ಅಂದರೆ ನಮ್ಮದು ಆ ಹೋಟ್ಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಳೇ 3-4 ಜನ ಅವರೇ ಆ ಹೋಟ್ಲಲ್ಲಿ. ಹಂಗೆ ಅಲ್ಲಿ ನಾಷ್ಟ ಪಾರ್ಸಲ್ ತಗೊಂಡು
ಅಲ್ಲಿಂದ ಸೀದಾ ಮುಂದಕ್ಕೆ ಹೋಗೋಣ. ಹೋಗಿ ಲೋಡ್ ಗಿಡ್ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲೋಡ್ ಮಾಡ್ಕೊಂಡು ಹೋಗೋದು. ಇವತ್ತು ಹೆಂಗೋ ನಿನ್ನೆ ಎಲ್ಲ 4 ಜನ ಇದ್ವಿ, ಅದ್ರಾಗ ಒಬ್ಬರಿಗೆ ಲೋಡ್ ಬಂದಿಲ್ಲ, 3 ಗಾಡಿ ಬಂತು. 3 ಗಾಡಿನೂ ಜೊತೆಲೇ ಹೋಗೋದು ಗೋವಾಗೆ. ಅದು 3 ಗೋವಾಗೆ ಹೋಗೋದೇನೆ. ನಮ್ಮ ಬೆಟ್ಟಗೌಡರು, ನಮ್ಮದು, ಮತ್ತು ಅವ್ನು ಸಂಜು ಅಂತೇಳಿ ಟ್ರಿಪ್ ನನ್ನ ಜೊತೆ ಹೋಗಿತ್ತಲ್ಲ ಸುನೀಲ್ ಅಂತೇಳಿ ಗೋವಾ ಹೋಗಿದ್ವಲ್ಲ, ಆ ಗಾಡಿ. ಅಂದರೆ ಓನರ್ ಬಂದಿಲ್ಲ ಈ ಸಲ ಡ್ರೈವರು ಸಂಜು ಅಂತಿರೋದು. ನೋಡಿ ಇಲ್ಲ ಹಂಸು, ಆ ಗಾಡಿ ಹೋಗಿ ಹೋಗಿ ಅಲ್ಲಿ ಕಿತ್ತೇ ಬಿಟ್ಟಾರೆ ಕೆಳಗೆ. ಇವ್ರು ಬೇರೆ ಕಲೆಕ್ಷನ್ ಶುರು ಮಾಡಿಬಿಟ್ಟಾರೆ. ಮತ್ತೆ ನೋಡಿ ಕಲೆಕ್ಷನ್ ಶುರು ಮಾಡ್ಕೊಂಬಿಟ್ಟಾರೆ. ಎಲ್ಲ ಲಾರಿಯವ್ರ ದುಡ್ಡು ಅಂದರೆ ಇಷ್ಟೇ. ನೋಡಿ ಎಷ್ಟು ಹಂಸವೇ. ಇಲ್ಲಿ ದೇವಸ್ಥಾನ ಕಲೆಕ್ಷನ್ ಮಾಡ್ತಿದ್ರು, ಮುಂಚೆ ಬಿಟ್ಬಿಟ್ಟಿದ್ರು, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎತ್ತಾಗಿಲ್ಲಾಗತ್ತಂಗೆ ಟೈರ್ಗೆ ಏಟ್ ಬೀಳ್ತದೆ ಈ ಹಂಸು. ನೋಡಿದ್ರ ಇದು ಯಾವ ಥರ ಐತೆ ನೋಡಿ. ರೈಟ್ಗೆ ಹೋಗೋಣ ಅಂದರೆ ರೈಟಲ್ಲಿ ಗಾಡಿಗಳು ಬೇರೆ ಬರ್ತವೆ. ಅಪ್ಪ ಖಾಲಿ ಗಾಡಿ ಇರೋದ್ರಿಂದ ನಿಧಾನಕ್ಕೆ ಬಿಡ್ಕೊಂಡು ಹೋಗ್ಬಿಡ್ಬೋದು. ಲೋಡ್ ಗಾಡಿಯಲ್ಲಿ ಅಯ್ಯ ಬರ್ರಿ ಹೋಗೋಣ. ಈಗ ಕಲೆಕ್ಷನ್ ಇಲ್ಲೊಂದಾಯಿತು, ಅಲ್ಲಿ ಒಂದು ಮತ್ತು ಅಲ್ಲೊಂದು, ಇನ್ನೂ 3 ಕಡೆ ಕಲೆಕ್ಷನ್ ಕೊಡಬೇಕು ದೇವಸ್ಥಾನಕ್ಕೆ. ಊರಿನವ್ರಿಗೆ ದೇವಸ್ಥಾನಕ್ಕೆ ದುಡ್ಡು ರಿಯಾಲ್ಟಿ ಅಂತೇಳಿ ಕೊಡ್ಬೇಕು. ಮುಂಚೆ ರೋಡ್ ಇಲ್ಲದೆ ಹೋದಾಗ ಈಸ್ಕೊತಿದ್ರು, ಈಗ ರೋಡ್ ರೆಡಿ ಮಾಡಿದ್ರು ಈಸ್ಕೊತವ್ರೆ. ಏನು ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಅಂತೇಳಿ ಈಸ್ಕೊತಾರೆ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ದೇವಸ್ಥಾನಕ್ಕಲ್ವಾ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅಯ್ಯೋ ಅಯ್ಯೋ ಯಪ್ಪ ಎತ್ತಕ್ಕೆ ಹೋಗ್ತವೆ. ಬರ್ರಿ ಹೋಗೋಣ. ಇನ್ನೇನು ಲೋಡ್ ಗಿಡ್ ಮಾಡ್ಕೊಂಡು ಇನ್ನೂ ಕೆಲಸ ಬೇಜನವೇ. ನಮ್ಮ ಅರ್ಜುನಿಗೆ ಒಂದು ಜೊತೆ ಹೊಸ ಟೈರ್ ಬಂದೈತೆ. 7 ತಿಂಗಳಾಗೈತೆ ಗಾಡಿ ಬಂದು, ಒಂದು ಜೊತೆ ಹೊಸ ಟೈರ್ ಬಂದೈತೆ. ಟೈರ್ ಹಾಕ್ಸ್ಕೋಬೇಕಿನ್ನು, ಟೈರೆಲ್ಲ ಫಿಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಸ್ನೇಹಿತರೆ, ಇದು ಹಿರೇಬಗ್ನಾಳ ಊರು. ಅಲ್ಲಿಂದ ನಾಷ್ಟ ಪಾರ್ಸಲ್ ತಗೊಂಡೆ. ಇಲ್ಲ ಐತೆ ನೋಡಿ ನಾಷ್ಟ. ಇಲ್ಲಿ 2 ಪಲಾವ್ ಪಾರ್ಸಲ್ ತಗೊಂಡೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ ಬತ್ತೀನಿ ಅಂದರು, ಅದಕ್ಕೆ ನಿಲ್ಸಿದ್ದೀನಿ. ಅವ್ರು ಬಂದು ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು, ದೇವಪ್ಪ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಒಂದ್ಸಲ ಹಾಕಿದ್ದೆ. ಅಣ್ಣ ಬತ್ತೀನಿ ಅಂದರು, ಅವ್ರಿಗೆ ವೇಟಿಂಗು. ಫಿಲ್ಟ್ರ್ ನೀರು ಇರಂಗೈತೆ. ನೇಗಿಲ ಯೋಗಿ ಶುದ್ಧ ಕುಡಿಯುವ ನೀರಿನ ಘಟಕ. ಫಿಲ್ಟ್ರ್ ನೀರು ಇರಂಗೈತೆ ಇಲ್ಲಿ. ಓಕೆ ಫಿಲ್ಟ್ರ್ ನೀರು ಹಿಡ್ಕೊಂಬಿಡೋಣ ಒಂದು ಕ್ಯಾನ್ ಇಲ್ಲೇ. ಮತ್ತಿರ್ಗ ಮುಂದೆ ಎಲ್ಲಂತ ಹುಡ್ಕೊಂಡು ಹೋಗ್ತೀರಾ. ನಮ್ಮ ಸಬ್ಸ್ಕ್ರೈಬರ್ ಹಂಗೆ ಹೊಡ್ಬತ್ತಾರೆ. ಹಂಗೆ ಒಂದ್ಸಲ ಆಯ್ ಹೇಳ್ಬಿಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ. 2ನೇ ಸಲ ಇಷ್ಟು ಬೇಗ ರೆಡಿ ಆಗಿ ಬಂದ್ರಾ ಸ್ನೇಹಿತರೆ? ಟೀ ಕೊಡಿಸ್ತೀನಿ ಅಂತ 2 ವೀಲರ್ ಕರ್ಕೊಂಡು ನಮ್ಮ ಸಬ್ಸ್ಕ್ರೈಬರು ಸೀದಾ ಮನೆಗೆ ಕರ್ಕೊಂಡು ಹೋಗ್ಬಿಡ್ಬೇಕಾ? ಬೇಡ ಅಂದ್ರೆ ಕೇಳಲ್ಲ. ಮನೆಗೆ ಕರ್ಕೊಂಡು ಹೋಗಿ ಉಪ್ಪಿಟ್ಟು, ಮೆಣಸಿನ್ಕಾಯಿ ಬಜ್ಜಿ, ಟೀ ಎಲ್ಲ ಕೊಡಿಸಿರು. ಮನೇಲಿ ತಿಂದು ಬೆಳಗ್ಗೆ ನಾಷ್ಟ ಅವ್ರ ಮನೇಲಿ ಆಯಿತು. ಚೆನ್ನಾಗಾಯಿತು ನಾಷ್ಟ, ತುಂಬ ಖುಷಿನೂ ಆಯಿತು. ಅಣ್ಣ ತುಂಬ ಥ್ಯಾಂಕ್ಸು. ನಮಗೆ ಅದೊಂದು ಅಭ್ಯಾಸ ಇಲ್ಲ, ಅವ್ರ ಮನೆಗೆ ಹೋಗ್ಬೇಕಂದ್ರೂ ಏನು ಮಾಡ್ತೀಯಾ ಬಲವಂತ ಮಾಡಿ. ಬೇಡ ಅಂದರು ಟೀ ಕೊಡಿಸ್ತೀನಿ ಅಂತ ಕರ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ರು. ಬರ್ರಿ ಹೋಗೋಣ, ಈಗ ಸೀದಾ ಲೋಡ್ಗೆ ಹೋಗೋಣ. ಲೇಟ್ ಬೇರೆ ಆಗ್ಬಿಡ್ತು, ಏನು 9:15 ಆಗ್ಬಿಡ್ತು. ಹೇಳಿದೆ 10 ಗಂಟೆಗೆ ಒಳಗೆ ಬಿಡೋದು. ಇಲ್ಲೆಲ್ಲ ರೋಡಲ್ಲ ಅವ್ರ ಮನೆ ಎಲ್ಲ ಇತ್ತು. ಒಳಗೆ 2 ವೀಲರ್ ಕರ್ಕೊಂಡು ಹೋದ್ರಲ್ಲ, ಗೊತ್ತಾಗಲಿಲ್ಲ ಎಲ್ಲಿ ಅಂತ ಕರೆಕ್ಟಾಗಿ. ಈ ರೋಡಾಗಿ ಇರ್ಬೇಕೇನಪ್ಪ, ಯಾರ ರೋಡಾಗನೋ ಇರಲಿ. ಸ್ಕೂಲ್ ನೋಡಿ, ಹಿರೇಬಗ್ನಾಳ್ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಗ್ನಾಳ್. ನೋಡಿ ಸ್ನೇಹಿತರೆ, ನಮ್ಮ ಕೊಪ್ಪಳ ಟೈರ್ ಅಂಗಡಿಗೆ ಬಂದಿದ್ದೀನಿ. ಟೈರ್ಗಳು 2 ಹೊಸ ಟೈರ್ ನೋಡಿ. ಇದೆ ಹೊಸ ಟೈರು, MRF S3C8 ಅಂತೇಳಿ ಟೈರ್. ಇದು 53,000 ರೂಪಾಯಿ ಏನೋ ಜೊತೆ. ಇದು ಒಂದು ಜೊತೆ ಬಂದಿದೆ. ಬರೀ ಸ್ಟೆಪ್ನಿ ಒಂದು ಬಿಚ್ಕೊಟ್ಟಿದ್ದೀನಿ, ಹೊಡೆದೋಗಿರೋದು. ಮತ್ತು ಒಂದು ಲಿಫ್ಟ್ ಹಾಕ್ಸೋದು ಬಿಚ್ಕೊಡ್ಬೇಕು, ಅದು ಡಿಸ್ಕ್ ಬೇಕಲ್ಲ ಅದಕ್ಕೆ. ಎಲ್ಲ ಜಾಕಿಯರ್ಸ್ ಬಂದಿದ್ದೀನಿ. ಇನ್ನು ಅವ್ರು ಬಂದು ಎಲ್ಲ ನಮ್ಮ ಮಿಷಿನಲ್ಲೆಲ್ಲ ವೀಲ್ ಬೋಲ್ಟ್ಗಳೆಲ್ಲ ಲೂಸ್ ಮಾಡಿದ್ರೆ ಲೂಸ್ ಮಾಡ್ಕೊಬೇಕು ಅಷ್ಟೇ. ಲೂಸ್ ಮಾಡಿ ಇದಕ್ಕೆಲ್ಲ ಡಿಸ್ಕೆಲ್ಲ ಕೊಟ್ಟು ಆಮೇಲೆ ನೋಡಿ ಇದೊಂದು ನೋಡಿ, ಇದು ಡಬಲ್ ಫ್ಲಾಪ್ ಆಗ್ತಾ ಇರೋದು.
ಡಬಲ್ ಫ್ಲಾಪ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ನಮ್ಮದು ಜಾಸ್ತಿ ಘಾಟ್ ಲೈನ್ ಓಡೋದ್ರಿಂದ ಸಿಕ್ಕಾಪಟ್ಟೆ ಬ್ರೇಕ್ ಹೊಡೆಯೋದು, ಟಯರ್ ಹೀಟ್ ಆಗುತ್ತಲ್ಲ, ಹೀಟ್ ಆದಾಗ ಪಂಚರ್ ಆಗೋಲ್ಲ, ಫ್ಲಾಪ್ ಹೋಗಿ ಪಂಚರ್ ಆಗೋಲ್ಲ. 2 ಫ್ಲಾಪ್ ಇದ್ದಾಗ ಫ್ಲಾಪ್ ಹೋಗಿ ಪಂಚರ್ ಆಗೋಲ್ಲ ಅನ್ನೋದು ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ನನಗೂ ಗೊತ್ತಿರಲಿಲ್ಲ. ನಮ್ಮ ಓನರೆಲ್ಲ ರೆಗ್ಯುಲರಾಗಿ ಅದೇ ಕೆಲಸ ಮಾಡ್ತಾರಂತೆ. ಹಾಗಾಗಿ ಅವರು ಹೇಳಿದ್ರು ಡಬಲ್ ಫ್ಲಾಪ್ ಹಾಕ್ಸು ಅಂತೇಳಿ, ಹಾಗಾಗಿ ಡಬಲ್ ಫ್ಲಾಪ್ ಹಾಕ್ಸಿದ್ದೀನಿ. ಮುಂದೆ ಹೋಯ್ತಾ ಗೊತ್ತಾದಾಗ ತಿಳಿಸ್ತೀನಿ ಬರ್ರಿ. ಯಾಕಂದ್ರೆ ನನಗೂ ಯಾವತ್ತೂ ಹಾಕಿಲ್ಲ, ನಾನು ಇದು ಫಸ್ಟ್ ಟೈಮ್ ಹಾಕ್ತಿರೋದು. ನಮ್ಮ ಓನರ್ಲ್ಲ ಇದೇ ಕೆಲಸ ಅಂತೆ, ಎಲ್ಲ ಪ್ರತಿ ಸಲನೂ ಅಷ್ಟೇ ಅಂತೆ. ಆದರೆ ಅವ್ರು ಹೇಳಿದ್ರು ಹೊಸ ಟೈರ್ಗೆ ನಾವು ಹಾಕಲ್ಲ, ಒಂದ್ಸಲ ಬಿಸಿದಾಗ ಡಬಲ್ ಫ್ಲಾಪ್ ಹಾಕ್ಸ್ತೀನಿ ಅಂತ. ಈ ಸಲ ಯಾಕೋ ಹೊಸ ಟೈರ್ಗೆ ಇರಲಿ ಹಾಕು ಡಬಲ್ ಫ್ಲಾಪ್ ಅಂತೇಳಿ ಹೇಳಿದ್ರು, ಡಬಲ್ ಫ್ಲಾಪ್ ಹಾಕ್ಸ್ತಾಯಿದ್ದೀನಿ. ಬರೀ ಇದನ್ನೆಲ್ಲ ಇಟ್ಕೊಂಡು ಇನ್ನು ಟಯರೆಲ್ಲ ಬಿಚ್ಚಬೇಕು, ಬಿಚ್ಚಿ ಎಲ್ಲ ಫಿಟ್ ಮಾಡ್ಕೊಂಡು ಮುಂದೆ ಏನೇನಾಗುತ್ತೆ ಅನ್ನೋದು ಎಲ್ಲ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜಾಕೆಲ್ಲ ಎತ್ಬಿಟ್ಟು ಬಂದಿದ್ದೆ ನೋಡಿ, ಈಗ ವೀಲೆಲ್ಲ ಬಿಸ್ತಾ ಇದ್ದಾರೆ. ಏನಿಲ್ಲ, ಎಲ್ಲ ಲೂಸ್ ಮಾಡೋದಷ್ಟೇ ಕೆಲಸ. ಒಂದೇ ಸಲ ಎಲ್ಲ ಲೂಸ್ ಮಾಡಿಬಿಟ್ಟು ಹೌಸಿಂಗು, ದಮ್ಮಿಗೂ ಮತ್ತು ಲಿಫ್ಟ್ ಹಾಕ್ಸಲ್ಲ ಎಲ್ಲ ಲೂಸ್ ಮಾಡೋದು, ಇವೆಲ್ಲ ಬಿಚ್ಚಿ ಫಿಟ್ ಮಾಡಿಬಿಡೋದು ಅಷ್ಟೇ ಕೆಲಸ. ನೋಡಿ ಇವಾಗ ಲಿಫ್ಟ್ ಹಾಕ್ಸಲ್ದು, ಲಿಫ್ಟ್ ಹಾಕ್ಸಲ್ದು ಬಿಚ್ಚಬೇಕಾದ್ರೆ ಟೈಟ್ ಮಾಡೋದಂದ್ರೆ ಭಾರಿ ಹಿಂಸೆ, ತಿರುಗ್ತಾನೆ ಇರ್ತದೆ. ನೋಡಿ ಈ ಟಯರು ನಮ್ಮ ಓನರ್ ನಮ್ಮ ಓನರಿಗೆ ಕೊಡಬೇಕು ಇದನ್ನು. ಇದು ಟಯರು, ಆ ಕಡೆ ಟಯರು ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಫಿಟ್ ಮಾಡಿ ಏರ್ ಹಿಡ್ಕೊಂಡು ಫಿಟ್ ಮಾಡ್ಕೊಂಡು ಸಿಗೋಣ ಬರ್ರಿ. ಇವೊಂದು ಸ್ವಲ್ಪ ಇಟ್ಕೋಬೇಕು, ಕುತ್ಕೊಂಡ್ರೆ ಆಗಲ್ಲ. ಎಲ್ಲ ಫಿಟ್ ಆಯಿತು, ಆ ಕಡೆ ಅಂತ ಈ ಕಡೆ ಹಾಕಿದ್ದಾಯ್ತು. ಇದರದೊಂದು ಸಿಂಗಲ್ ಇಲ್ಲಿದೆ ನೋಡಿ. ಇನ್ನೊಂದು ಸುಸ್ತಾಗ್ಬಿಡೈತೆ ಬಹು ಜಾಕೆತ್ತಿ ಟೈರ್ಗಳೆಲ್ಲ ಫಿಟ್ ಮಾಡೋಷ್ಟೊತ್ತಿಗೆ ನೋಡಿ. ಇನ್ನೊಂದು ತಗೊಬಂದು ಅಲ್ಲೇ ಫಿಟ್ ಮಾಡಿದ್ದೀವಿ, ಹೊಸದು ಇಲ್ಲಿ ಹಾಕಿದ್ದೀನಿ. ಅದು ಇನ್ನೊಂದು ಫಿಟ್ ಮಾಡಿದ್ರೆ ಹೊಸದು ಇಲ್ಲಿ ಹಾಕ್ಬಿಟ್ರೆ ಕೆಲಸ ಮುಗಿತು. ಇದೊಂದು ಟೈಟ್ ಮಾಡಬೇಕಷ್ಟೇ. ಈಗ ಲಿಫ್ಟ್ ಹಾಕ್ಸಲ್ಗೆ ಟೈರ್ ಓಕೆ, ಎಲ್ಲ ಓಕೆ. ಹಾಂ, ಜಾತ್ರೆ ಇರೋದ್ರಿಂದ ಫುಲ್ಲು ರಶ್ ಇಲ್ಲಿ. ಏನು ರಶ್ ಅಂತ ಕೇಳ್ತೀರಾ ಅಂತಮ್ಮ? ಇವನ್ ಬೇರೆ ಬಂದ್ಬಿಟ್ಟ ಮೊಬೈಲ್ ಇಟ್ಕೊಂಡು ಮಾತಾಡ್ತಾರೆ, ಹಾಯ್ ಹೇಳು ಅನ್ಕೊಂಡು ಹೋಗ ಮುಚ್ಕೊಂಡು ಆ ಕಡೆ ಬಡತ್ತಿದೆ. ಹಾಯ್ ಹೇಳ ನಮ್ಮ ಸಬ್ಸ್ಕ್ರೈಬರ್ಗೆ. ಓಯ್ ಅಣ್ತಮ್ಮ ಇಲ್ಲೋಡಲ್ಲಿ ಅಣ್ತಮ್ಮ, ಅವನ ಅಣ್ತಮ್ಮ ಫುಲ್ ಬ್ಯುಸಿ ಆಗ್ಬಿಡವನು. ಬಿಟ್ಟಾಯ್ತು, ಏರಿಡಿದ್ರೆ ಮುಗಿದ ಕೆಲಸ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಹಿಡಿದಿದೆ ಡೀಸೆಲ್ ಅಂತ. 21,800 ರೂಪಾಯಿ, 242 ಲೀಟ್ರು ಮಾಯಲ್ಲಿ ಫುಲ್ ಮಾಡಿಸಿ ಮಂಗಳೂರು ಬಂದು ಮಂಗಳೂರಿಂದ ಲೋಡ್ ಮಾಡ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ 21,800 ರೂಪಾಯಿ. ಮೀಟ್ರ್ ಪ್ರಕಾರ 21,800 ರೂಪಾಯಿ ಹಿಡಿಬೇಕು. ನೀವು ಲೆಕ್ಕ ಮಾಡಿ, ಒಂದು ನಿಮಿಷ ರೀ ನೋಡಿ. ಮೀಟ್ರ್ ಆನ್ ಮಾಡ್ತೀನಿ. ಮೀಟ್ರ್ ಪ್ರಕಾರ 22,700 ರೂಪಾಯಿ ಹಿಡಿಬೇಕು. ಅಲ್ಲಿಗೆ 900 ರೂಪಾಯಿ ಕಮ್ಮಿ ಕೊಡೋದೈತೆ ಡೀಸೆಲ್. ನೋಡಿದ್ರೆ ಯಾವಾಗಲೂ ಕಮ್ಮಿನೇ ಕುಡಿತೈತೆ, ಜಾಸ್ತಿ ಕುಡಿಯೋಲ್ಲ. 708 ಕಿಲೋಮೀಟ್ರ್ ಓಡಿರೋದು ತೋರಿಸುತ್ತೆ ತಡ್ರಿ ನೋಡಿ. 2.8 ಅಲ್ಲಿಗೆ 2.9 ಬಂದಿದೆ. ಯಾವಾಗಲೂ ಕಮ್ಮಿನೇ ಕುಡಿಯೋದು. ನಮ್ಮ ತಾಳಿಕೋಟೆ ಬಂಕು ಗೊತ್ತಾಯ್ತಲ್ಲ, ಸುಮಾರು ಜನ ಮೀಟ್ರ್ ಸರಿಯಿಲ್ಲ ಅಂತಿರಲ್ಲ. 0 ಇದು ಮಂಗಳೂರಿಂದ ಬಂದಿರೋದು 504 2.4. ಇದನ್ನು 0 ಮಾಡಿಬಿಡುವ. ಓಕೆ, ಹೋಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬಿಲ್ಲೆಲ್ಲ ಇಸ್ಕೊಂಡು ಅಡ್ವಾನ್ಸ್ ಇಸ್ಕೋಬೇಕು. ನೋಡಿ ಸ್ನೇಹಿತರೆ, ಇದೇ ನಮ್ಮ ಆಫೀಸ್, ಕೊಪ್ಪಳ ಗವಿಸಿದ್ದೇಶ್ವರ ಟ್ರಾನ್ಸ್ಪೋರ್ಟು. ಇದು ನಮ್ಮ ಬಾಸ್ ಕಾರು, ಥಾರ್ ನಮ್ಮ ಗವಿಸಿದ್ದೇಶ್ವರ ಟ್ರಾನ್ಸ್ಪೋರ್ಟ್ ಥಾರು. ಇದು ನಮ್ಮ ಪೆಟ್ರೋಲ್ ಬ್ಯಾಂಕು. ಫೈನಲ್ಲಾಗಿ ಆಯ್ತು ಎಲ್ಲ ಕೆಲಸ, ಬಿಲ್ಲು ಪಲ್ಲೆಲ್ಲ ಇಸ್ಕೊಂಡಿದ್ದಾಯ್ತು. ಒಟ್ಟಾಗಿ ಏನಾರು ಒಂದು ಸ್ವಲ್ಪ ತಿಂದ್ಬಿಟ್ಟು, ಕತ್ಲೆ ಐತಿ, ಏನು ಕಾಣ್ತಾ ಇಲ್ಲ. ನಾವು ಕಪ್ಪಗಾಗಿದ್ದೀವಿ, ತಲೆ ಕೆಡ್ಸ್ಕೊಬೇಡ್ರಿ, ಕಾಣಲ್ಲ. ವೈಟ್ಗಿದ್ರೆ ಸ್ವಲ್ಪ ಕಾಣ್ತಿದ್ವಿ, ಕಪ್ಪಿರೋದ್ರಿಂದ ನಾವು ಕಾಣಲ್ಲ. ಬರ್ರಿ ಹೋಗೋಣ. ಏನೋ ಸ್ವಲ್ಪ ಟೀ ಎನರ್ಜಿ ಬರೋಕ್ಕೆ ಏನಾರು ಒಂದು ತಿನ್ನಬೇಕು. ನಾವು ಅಲ್ಲಿದೆ ನೋಡಿ, ಕಾಣ್ತೈತಾ?
ನಮಗೆ ಎನರ್ಜಿ ಬರೋಕ್ಕೆ ಏನಾರು ಒಂದು ಸ್ವಲ್ಪ ತಿನ್ಕೊಂಡು ಟೀಗೆ ಕುಡ್ಕೊಂಡು ಆಮೇಲೆ ಬಿಡೋಣ. ಅಲ್ಲಿವರೆಗೂ ನೋಡಿದ್ರೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೀನಿ, ವೈಟಾಗಿ ಬಿಟ್ಟಿದ್ದೀನಿ ಇವಾಗ. ಲೈಟ್ ಬೆಳಕು ಬಿತ್ತಲ್ಲ ಅದಕ್ಕೆ ವೈಟಾಗಿದ್ದು. ಎಲ್ಲ ಆಯಿತು, ಟಯರು ಪೈರೆಲ್ಲ ಹಾಕಿದ್ದಾಯಿತು. ಜೊತೇಲಿ ಎಲ್ಲ ಗಾಡಿ ಹೋಯ್ತು, ಯಾವ ಲೋಡ್ ಆಗಿಲ್ಲ. ನಂದು ಒಂದೇ ಲೋಡ್ ಆಗಿರೋದು, ಹಂಗಾಗಿ ನಾನು ಒಬ್ಬನೇ ಇವತ್ತು. ಜೊತೆಲಿ ಒಂದು ಹುಬ್ಳಿವರೆಗೂ ಒಂದು ಗಾಡಿ ಬರುತ್ತೆ, ಹುಬ್ಳಿ ಲೋಡ್ ಆಗಿರೋದು. ಅದು ಹುಬ್ಳಿಯಿಂದ ಎಕ್ಸ್ಚೇಂಜ್ ಆಗಿಬಿಡ್ತೈತೆ. ಅಲ್ಲಿಂದ ತಿರ್ಗಾ ನಾವು ಒಬ್ಬರೇ, ಪರವಾಗಿಲ್ಲ. ಮಡ್ಕ ಇಂಡಸ್ಟ್ರಿಯಲ್ ಏರಿಯಾ, ಗೋವಾ. ಸದ್ಯಕ್ಕೆ ಅಲ್ಲೊಂದು ಟೀ ಅಂಗಡಿ ಐತೆ, ಹೋಗಿ ಟೀ ಕೊಡ್ಕೊಬಂದ್ಬಿಡೋಣ. ನಮ್ಮ ಅರ್ಜುನ ಮಿಂಚ್ತಾ ಇದೆ ನೋಡಿ. ಸ್ನೇಹಿತರೆ, ಬಿಲ್ಲು ಎಲ್ಲ ಅಡ್ವಾನ್ಸ್ ಎಲ್ಲ ತಗೊಂಡಿದ್ದಾಯಿತು. ಒರೆಸಿ ಕಡ್ಡಿ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ, ಹೋಗೋಣ. ನಮ್ಮ ಗೌಡ್ರ ಗಾಡಿ ಲೋಡ್ ಆಗೈತೆ, ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರ ದಾರಿ ಕಾಯೋಕ್ಕಾಗಲ್ಲ. ಅವ್ರ ರೂಟ್ ಬಂದು ಹುಬ್ಳಿಯಿಂದ ಯಲ್ಲಾಪುರ ರೂಟ್ ಹೋಗ್ತಾರೆ. ಅವರು ಯಲ್ಲಾಪುರ ಘಾಟು, ಅಂಕೋಲ, ಗೋವಾ ಹಿಂಗೆ ಬರ್ತಾರೆ. ನಾವು ಹಂಗಲ್ಲ, ನಾವು ಹುಬ್ಳಿ, ಧಾರವಾಡದಿಂದ ರಾಮನಗರ ನಮ್ದು ಈ ರೂಟು. ಯಾಕಂದರೆ ಅವ್ರದ್ದು ಈ ಕಡೆಯಿಂದ ಬಂದರೆ ಹತ್ರ, ನಮ್ದು ಈ ಕಡೆಯಿಂದ ಹೋದರೆ ಹತ್ರ. ಹಂಗಾಗಿ ಸುತ್ತಾಕೊಂಡು ಹೋಗೋಕ್ಕಾಗಲ್ಲ. ಬರ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಗೋವಾ ಕಡೆಗೆ. ಆರಾಮಾಗಿ ಹೋಗೋಣ. ಗೋವಾದಲ್ಲಂತೂ ಲೋಡ್ಗಳೇ ಇಲ್ವಂತೆ, ಗಾಡಿಗಳು 3 ದಿವಸದಿಂದ. ನಮ್ಮ ಓನರು 3 ದಿನ ಆಲ್ಟಾಗಿ ಇವತ್ತು ಲೋಡ್ ಮಾಡವ್ರೆ. ಲೋಡ್ಗಳು ಇಲ್ವಂತೆ. ನಮ್ದು ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಹೋದಾಗ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಅಂದರೆ ನಮ್ಮ ಓನರು ಹೈದ್ರಾಬಾದೆಲ್ಲ ಹೋಗಲ್ಲ. ಅವ್ರು ಏನಿದ್ರು ಬೆಂಗಳೂರು ಇಲ್ಲಾಂದರೆ ಬಿಜಾಪುರ ಕಾಯ್ಕೊಂಡು ಕೂತಿದ್ರು. ನಾವು ಹೆಂಗಾರಂಗೆ ಬೆಂಗಳೂರು, ಬಿಜಾಪುರ, ಹೈದ್ರಾಬಾದ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ತುಂಬ್ಕೊಂಡು ಹೊರಟುಬಿಡ್ಬೇಕು. ಅಂದರೆ ನಮ್ಮ ಗಾಡಿ ಲೋಡ್ ಆಗ್ತವೆ. ಇಲ್ಲ ಅಂದರೆ ನಾವು 2-3 ದಿನ ಆಲ್ಟ್ ಆಗಬೇಕಾಗುತ್ತೆ. ಏನೇನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇಲ್ಲಿಂದ ನಾವು ಹೊರಡೋಣ, ಬರ್ರಿ. ಸ್ನೇಹಿತರೆ, ಅಣ್ಣಿಗೆರೆ ಟೋಲಿಗೆ ಬಂದಿದ್ದೀನಿ ನಾನ್ ಸ್ಟಾಪಾಗಿ. ಟೈಮ್ ನೋಡಿ, ಇಲ್ಲೇ 11:15. ಅಣ್ಣಿಗೆರೆ ಅಂದರೆ ಹುಬ್ಳಿ ಹತ್ತತ್ರ ಟೋಲ್ ಇದು. ಬಂದೆ ಟೀತ್. ಇವಾಗ ಇಲ್ಲಿಂದ ಹೊರಡೋಣ. ಟೀ ಹೋಟ್ಲಲ್ಲಿ ಏನೇನು ತಗೊಂಡಿದ್ದೀನಿ. ಇದು ಒಬ್ಬಟ್ಟು, ಇದು ಕರ್ಜಿಕಾಯಿ. ಅಲ್ಲಿ ಮಾಡಿದ್ರು ಹೋಟ್ಲಲ್ಲಿ, ಎಲ್ಲ ತಗೊಂಡ್ವಿ. ಇದು ನೋಡಿ, ನಮ್ಮ ಅಣ್ಣ ನಿನ್ನೆ ಇದರಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ತಗೊಂಡಿದ್ದು. ಅದನ್ನೆಲ್ಲರೂ ಒಂದು ಕಡೆ ಪಿಟ್ ಮಾಡಬೇಕು. ಸದ್ಯಕ್ಕಿದು ತಗೊಂಡು ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲೇ 12. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗೋಣ. ಟೆನ್ಷನ್ ಏನಿಲ್ಲ ನಮಗೆ, ಆರಾಮಾಗಿ ಹೋಗೋದೆ. ಬರ್ರಿ ನಾವು ನೋಡೋಣ. ಹುಬ್ಳಿ ಸಿಟಿ ಒಳಗೆ ಹೋಗೋದಾ, ಬೈಪಾಸಲ್ಲಿ ಹೋಗೋದಾ, ಸಿಟಿ ಒಳಗೆ ಹೋಗೋದಾ, ಬೈಪಾಸಲ್ಲಿ ಹೋಗೋದಾ ಗೊತ್ತಿಲ್ಲ. ಮುಂದೆ ಹೋಯ್ತಾ ಅಲ್ಲಿ ಹತ್ರ ಹೋಗಿ ಹೆಂಗೆ ಬೇಕಾದ್ರೆ ತಿಳ್ಕೊಂಬಿಡೋದು. ಸರಿ, ಇಲ್ಲಿಂದ ಹೊರಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಮಗೆ ಕೈಯೆಲ್ಲ ಮೇಲೆ ತೋರಿಸ್ತೈತೆ ನೋಡೋರ, ಕೈಯೆಲ್ಲ ಮೇಲೆ ತೋರಿಸ್ತೈತಪ್ಪ. ನೋಡ್ರಿ, ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ವ್ಯೂ ನೋಡಿ, ರಾಮನಗರ ಘಾಟ್ ಇಳಿಸ್ತಾ ಇದ್ದೀನಿ. ಇಬ್ಬನಿ ವ್ಯೂ ನೋಡಿ, ಸಾಕಾದಾಗೈತೆ. ಅದರಿಂದ ಬಂದು ಅನ್ಮೋಡಲ್ಲಿ ಬಂದು ಮಲಿಕೊಂಡೆ. ಎಷ್ಟು 4:15 ಆಗಿತ್ತು. 6:15 ಎದ್ದು ಬಿಟ್ಟು ಬರ್ತಾ ಇದ್ದೀನಿ, ಘಾಟ್ ಇಳಿಸ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 7:45 ಈಗ. ವ್ಯೂ ನೋಡಿ, ನೋಡಲಿ ಸಾಕಾದಾಗೈತೆ. ಅಲ್ಲಿ ರೋಡ್ ಕಾಣ್ತೈತಾ, ಆ ಗಾಡಿ, ನಮ್ಮ ಗಾಡಿಗಳೆಲ್ಲ ಓಡೋದು ಲಾಸಿ ಸುತ್ತಾಕೊಂಡು ತಿರ್ಗಲ್ಲಿ ಆ ರೋಡ್ ಐತೆ ನೋಡಿ, ಆ ರೋಡಿಗೆ ಬರುತ್ತೆ ಗಾಡಿ. ಇದು ನೋಡಿ ಹೆಂಗೆ ಕಾಣುತ್ತೆ, ಸಾಕಾದಾಗೈತೆ ರೋಡ್ ವ್ಯೂ. ಕಾರ್ನವನಿಗೆ ಎಷ್ಟು ಅರ್ಜೆಂಟ್ ಅಂದರೆ ಅಷ್ಟು ಅರ್ಜೆಂಟ್. ಇವಾಗ ನೋಡಿದ್ರ ಇಬ್ನಿ, ಇದು ಮಂಜು ಇರೋದ್ರಿಂದ, ಇಬ್ನಿ ಇರೋದ್ರಿಂದ ಸಾಕಾದಾಗ ಕಾಣುತ್ತೆ ವ್ಯೂ. ಟೈರ್ ಎಲ್ಲ ಸಿಕ್ಕಾಬಿಟ್ಟೆ ಬಿಸಿ ಆಗ್ಬಿಟ್ಟಿತ್ತು 4:15 ಬರ್ಬೇಕಾರೆ. ಹಂಗಾಗಿ ಅಲ್ಲೇ ನಿಲ್ಸ್ಕೊಂಡು 2 ಅವರ್ ತಣ್ಣಗೆ ಮಾಡ್ಕೊಂಡು ಮಲಿಕೊಂಡು ಆರಾಮಾಗಿ ಘಾಟ್ ಇಳಿಸ್ತಾ ಇದ್ದೀನಿ. ಹೋಗೋಣ, ಒಂದು 10:30 11 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗ್ಬೋದು. ಹೋಗಿ ಇವತ್ತು ಖಾಲಿ ಮಾಡೋದು ಅಷ್ಟೇ ಅಲ್ವಾ.
ಸ್ನೇಹಿತರೆ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.